ಒಂದು ಪ್ರಶ್ನೆ, ನೀವು ಟ್ರೇಡಿಂಗ್ ಮಾಡ್ತಾ ಇದ್ದೀರಾ ಅಥವಾ ಗ್ಯಾಮ್ಲಿಂಗ್ ಮಾಡ್ತಾ ಇದ್ದೀರಾ? ಈ 3 ಸೈನ್ ಇದೆ ಅಂತಂದರೆ ನೀವು ಟ್ರೇಡಿಂಗ್ ಮಾಡ್ತಾ ಇಲ್ಲ, ಗ್ಯಾಮ್ಲಿಂಗ್ ಮಾಡ್ತಿದ್ದೀರಾ ಅಂತ ಅರ್ಥ. ಮೊದಲನೇ ಸೈನ್ ಏನು ಅಂದರೆ ನಿಮ್ಮ ಹತ್ರ ಎಂಟ್ರಿ ಇದೆ, ಅದೇ ಯಾವುದೇ ಥರನಾಗಿರ್ತಕ್ಕಂಥ ಸ್ಟಾಪ್ ಲಾಸ್ ನಿಮ್ಮ ಹತ್ರ ಇಲ್ಲ. ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದರೆ ರಿಸ್ಕ್ ಟು ರಿವಾರ್ಡ್ ನಿಮ್ಮ ಹತ್ರ ಇಲ್ಲವೇ ಇಲ್ಲ. ರಿಸ್ಕ್ ಟು ರಿವಾರ್ಡ್ ಗೊತ್ತಿಲ್ಲ ಅಂತಂದರೆ ನೀವು ಟ್ರೇಡಿಂಗ್ ಮಾಡ್ತಾ ಇಲ್ಲ, ಗ್ಯಾಮ್ಲಿಂಗ್ ಮಾಡ್ತಿದ್ದೀರಾ ಅಂತ ಅರ್ಥ. ಎರಡನೇ ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದರೆ ನೀವು ಟಿಪ್ಸ್ ಮೇಲೆ ಡಿಪೆಂಡ್ ಆಗಿಲ್ಲ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಕ್ಕಂಥ ಟಿಪ್ಸ್ ಮೇಲೆ ನೀವೇನೋ ಅವಲಂಬಿತರಾಗಿದ್ದೀರಿ ಅಂತಂದರೆ ಸೊ ನೀವು ಟ್ರೇಡಿಂಗ್ ಮಾಡ್ತಾ ಇಲ್ಲ, ಗ್ಯಾಮ್ಲಿಂಗ್ ಮಾಡ್ತಾ ಇಲ್ಲ. ಸೊ ದಟ್ ಇಸ್ ಈಕ್ವಲ್ ಟು ಕೆಸಿನೋ ಅಂತಲೇ ಕರಿಬೋದು. ಇಲ್ಲೇನಾಗುತ್ತೆ ಅಂದರೆ ನೀವು ಯಾವುದೇ ಥರನಾಗಿರ್ತಕ್ಕಂಥ ಚಾರ್ಟ್ನ ರೀಡ್ ಮಾಡ್ತಾ ಇಲ್ಲ, ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಐಡಿಯಾ ಕೂಡ ಇಲ್ಲ. ಸೊ ಯಾರೋ ಪೋಸ್ಟ್ ಮಾಡ್ತಾರೆ, ಬೈ ಮಾಡಿ ಸೆಲ್ ಮಾಡಿ ಅಂತ ಹೇಳ್ತಾರೆ, ನೀವು ಅದನ್ನು ಮಾಡ್ತೀರಾ. ಸೊ ದಿಸ್ ಅಪ್ಲೈಸ್ ಟು ಇನ್ವೆಸ್ಟಿಂಗ್ ಆಲ್ಸೋ. ಸೊ ಇನ್ವೆಸ್ಟ್ಮೆಂಟ್ ಪ್ರಾಸ್ಪೆಕ್ಟಿವಲ್ಲಿ ಕೂಡ ಅಷ್ಟೇ, ಯಾವುದೋ ಒಂದು ಸ್ಟಾಕ್ನ ಬೈ ಮಾಡಿ ಅಂತ ಹೇಳ್ತಾರೆ. ಸೊ ನಿಮ್ಗೆ ಗೊತ್ತಿರಲ್ಲ, ಚಾರ್ಟ್ ಟ್ರೇಡಿಂಗ್ ಕೂಡ ನಿಮಗೆ ಬರಲ್ಲ, ನೀವೇನು ಮಾಡ್ತೀರಾ, ಬ್ಲೈಂಡ್ ಆಗಿ ಅದ್ರ ಮೇಲೆ ಇನ್ವೆಸ್ಟ್ಮೆಂಟ್ನ ಮಾಡ್ತೀರಾ. ಸೊ ಇದನ್ನು ನೀವು ಮಾಡ್ತಿದ್ದೀರಾ ಅಂದರೆ ನೀವು ಟ್ರೇಡ್ ಮಾಡ್ತಾ ಇಲ್ಲ, ಇನ್ವೆಸ್ಟ್ ಮಾಡ್ತಾ ಇಲ್ಲ, ಗ್ಯಾಮ್ಲಿಂಗ್ ಮಾಡ್ತೀರಾ. ಮೂರನೇ ಪಾಯಿಂಟ್, ಲಾಸ್ ಆಗ್ತಿದ್ದಂಗೆ ನೀವೇನು ಮಾಡ್ತೀರಾ, ಕ್ವಾಂಟಿಟಿ ಡಬಲ್ ಮಾಡ್ತೀರಾ. ಸೊ ಧುರಂಧರ್ ರಿವೆಂಜ್ ಸ್ಟೈಲಲ್ಲಿ ನೀವೇನು ಮಾಡ್ತೀರಾ ಅಂದರೆ ಲಾಸ್ನ ರಿಕವರ್ ಮಾಡಬೇಕು ಅಂತ ಏನು ಮಾಡ್ತೀರಾ, ಮಾರ್ಕೆಟ್ ಮೇಲೆ ರಿವೆಂಜ್ ತಗೋಬೇಕು ಅಂತ ನೀವೇನು ಮಾಡ್ತೀರಾ, ಕ್ವಾಂಟಿಟಿ ಡಬಲ್ ಮಾಡಿ ಇಮಿಡಿಯೇಟಾಗಿ ಟ್ರೇಡ್ ತೊಗೊಳ್ತಾ ಹೋಗ್ತೀರಾ. ಅವಾಗ ಏನಾಗುತ್ತೆ, ನಿಮಗೆ ಲಾಸ್ ಜಾಸ್ತಿ ಆಗ್ತದೆ. ಈ 3 ಥಿಂಗ್ ನೀವು ಮಾಡ್ತಾ ಇದ್ದೀರಾ ಅಂತಂದರೆ ನೀವು ಟ್ರೇಡ್ ಮಾಡ್ತಾ ಇಲ್ಲ, ಗ್ಯಾಮ್ಲಿಂಗ್ ಮಾಡ್ತೀರಾ. ಹಾನೆಸ್ಟಾಗಿ ಕಮೆಂಟ್ ಮಾಡ್ಬಿಟ್ಟು ಹೇಳಿ, ನೀವು ಟ್ರೇಡಿಂಗ್ ಮಾಡ್ತೀರಾ ಅಥವಾ ಗ್ಯಾಮ್ಲಿಂಗ್ ಮಾಡ್ತಾ ಇದ್ದೀರಾ?